ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಚಂದ್ರಗ್ರಹಣ ಅಂದರೆ ಪೂರ್ಣಿಮೆಯ ಆ ದಿನ ರಾತ್ರಿ ಆಕಾಶದಲ್ಲಿ ಒಂದು ಅಪರೂಪದ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತದೆ. ಅಂದು ಭೂಮಿಯ ನೆರಳು ಅನ್ನೋದು ಚಂದ್ರನನ್ನು ಆವರಿಸುವ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವ ಅಂತ ಹೇಳಲಾಗುತ್ತದೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಕೇವಲ ಒಂದು ಖಗೋಳ ಘಟನೆಯಲ್ಲ. ಇದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಶಕ್ತಿಯ ಸಮತೋಲನವನ್ನು ಪರೀಕ್ಷಿಸುವ ಆಧ್ಯಾತ್ಮಿಕ ಸಮಯ. ಇನ್ನು ಪೌರಾಣಿಕ ಕಥೆಗಳ ಪ್ರಕಾರ ನಾವು ನೋಡುವುದಾದರೆ, ರಾಹು ಮತ್ತು ಕೇತುಗಳು ಚಂದ್ರನನ್ನು ಬಾಧಿಸುವ ಈ ಕಾಲದಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಗಳು ಅನ್ನೋವು ಹೆಚ್ಚಾಗುತ್ತದೆ. ಈ ಸೂಕ್ಷ್ಮ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮಾನಸಿಕ ಶಾಂತಿಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಜ್ಯೋತಿಷ್ಶಾಸ್ತ್ರವು ವಿವರಿಸುತ್ತದೆ. ಗ್ರಹಣದ ಆರಂಭಕ್ಕೆ ಸುಮಾರು 9 ಗಂಟೆಗಳ ಮುಂಚಿತವಾಗಿಯೇ ಸೂತಕ ಅವಧಿ ಅನ್ನೋದು ಪ್ರಾರಂಭವಾಗುತ್ತದೆ. ಇದು ಸಂಯಮ ಮತ್ತು ಅಂತರಂಗದ ಶುದ್ಧಿಯ ಸಮಯ. ಈ ಅವಧಿಯಲ್ಲಿ ದೇವಾಲಯಗಳ ಬಾಗಿಲುಗಳು ಮುಚ್ಚಲ್ಪಡುತ್ತವೆ, ಮಂಗಳ ಕಾರ್ಯಗಳು ಸ್ಥಗಿತಗೊಳ್ಳುತ್ತದೆ. ವಿಶೇಷವಾಗಿ ಈ ಸಮಯದಲ್ಲಿ ಪ್ರಯಾಣ ಮಾಡಬೇಕೇ ಎಂಬ ಪ್ರಶ್ನೆ ಅನ್ನೋದು ಅನೇಕರನ್ನು ಕಾಡುತ್ತದೆ. ಶಾಸ್ತ್ರಗಳ ಪ್ರಕಾರ ನೋಡುವುದಾದರೆ, ಗ್ರಹಣ ಕಾಲದಲ್ಲಿ ಕೈಗೊಳ್ಳುವ ಪ್ರಯಾಣವು ಅಡೆತಡೆಗಳಿಂದ ಕೂಡಿರಬಹುದು ಅಥವಾ ಮನಸ್ಸಿನಲ್ಲಿ ಅನಗತ್ಯ ಆತಂಕವನ್ನು ಉಂಟು ಮಾಡಬಹುದು. ಆದ್ದರಿಂದ ಗ್ರಹಣದ ನಕಾರಾತ್ಮಕ ಕಂಪನಗಳಿರುವಾಗ ದೂರದ ಪ್ರಯಾಣ ಅಥವಾ ಪ್ರಮುಖ ವ್ಯವಹಾರದ ಪ್ರವಾಸಗಳನ್ನು ತಪ್ಪಿಸುವುದು ಶ್ರೇಯಸ್ಕರ. ಒಂದು ವೇಳೆ ಏನಾದರೂ ಪ್ರಯಾಣ ಅನ್ನೋದು ಅನಿವಾರ್ಯವಾದರೆ ಏನು ಮಾಡಬೇಕು? ಅಂತಹ ಸಂದರ್ಭಗಳಲ್ಲಿ ಧರ್ಮಗ್ರಂಥಗಳು ಭಕ್ತಿಯ ಮಾರ್ಗಗಳನ್ನು ಸೂಚಿಸುತ್ತವೆ. ಮನೆಯಿಂದ ಹೊರಡುವ ಮುನ್ನ ಇಷ್ಟ ದೇವರನ್ನು ಸ್ಮರಿಸಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಕು. ಪ್ರಯಾಣ ಮುಗಿಸಿ ಮನೆಗೆ ಬಂದ ನಂತರ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರ ಧರಿಸಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ಗ್ರಹಣದ ನಕಾರಾತ್ಮಕ ಪ್ರಭಾವಗಳು ಅನ್ನೋವು ಕಡಿಮೆಯಾಗುತ್ತದೆ. ಗ್ರಹಣದ ಸಮಯದಲ್ಲಿ ವ್ಯರ್ಥವಾಗಿ ಅಲೆದಾಡುವ ಬದಲು ಜಪ, ಧ್ಯಾನ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಅತಿ ಮುಖ್ಯ ಎಂದು ತಜ್ಞರು ಸಲಹೆಯನ್ನು ನೀಡುತ್ತಾರೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ, ಚಂದ್ರ ಈ ಚಂದ್ರ ಮನಸ್ಸು, ಹಣದ ಪ್ರವಾಹ, ಮಾನಸಿಕ ಸ್ಥೈರ್ಯವನ್ನು ನೀಡುವಂತಹ ಗ್ರಹ. ಇನ್ನು ಕುಜಗ್ರಹ, ಈ ಕುಜಗ್ರಹ ಅನ್ನೋದು ಭೂಮಿ, ರಿಯಲ್ ಎಸ್ಟೇಟ್, ಶಕ್ತಿ ಮತ್ತು ಕ್ರಿಯಾಶೀಲತೆಯನ್ನು ಸೂಚಿಸುವಂತಹ ಗ್ರಹ. ಈ ಗ್ರಹಣ ಕಾಲವು ಸಾಮಾನ್ಯ ಜಪಕ್ಕಿಂತ 1000 ಪಟ್ಟು ಫಲಿತಾಂಶವನ್ನು ನೀಡುವ ಪವಿತ್ರವಾದ ಸಮಯವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಷ್ಟಗಳು, ಮಾರಾಟ ನಿಲ್ಲುವುದು, ಕೋರ್ಟು ಸಮಸ್ಯೆಗಳು ಇತ್ಯಾದಿಗಳಿಗೆ ಇದು ಶಕ್ತಿಶಾಲಿಯಾದಂತಹ ಒಂದು ಪರಿಹಾರವಾಗಿದೆ. ಈಗ ನಾವು ಗ್ರಹಣ ಸಮಯದಲ್ಲಿ ಮಾಡಬೇಕಾದಂತಹ ಜಪಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಋಣ ವಿಮೋಚನ ಅಂಗಾರಕ ಸ್ತೋತ್ರ. ರಿಯಲ್ ಎಸ್ಟೇಟ್ ನೇರವಾಗಿ ಕುಜಗ್ರಹಕ್ಕೆ ಸಂಬಂಧಿಸಿದೆ. ಈ ಸ್ತೋತ್ರವನ್ನು ಪಠಿಸಿದರೆ ಭೂಮಿ ಮಾರಾಟ ಅನ್ನೋದು ಸುಗಮವಾಗಿ ನಡೆಯಲು, ಹಳೆಯ ಸಾಲಗಳು ತೀರಲು ದಾರಿಗಳು ಅನ್ನೋವು ತೆರೆಯುತ್ತದೆ. ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ, ಚಂದ್ರ ಕವಚ ಅಥವಾ ಚಂದ್ರ ಸ್ತೋತ್ರ ಇಲ್ಲವೇ
ಓಂ ಸೋಮಾಯ ನಮಃ ಈ ಮಂತ್ರ ಜಪವನ್ನು ಮಾಡುವುದರಿಂದ ವ್ಯಾಪಾರ ನಿರ್ಧಾರಗಳಲ್ಲಿ ಉಂಟಾಗುವ ಗೊಂದಲವನ್ನು ನಿವಾರಿಸಿ ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ. ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಲಕ್ಷ್ಮೀ ಅಷ್ಟೋತ್ತರ ಪಠನೆ. ಈ ಲಕ್ಷ್ಮೀ ಅಷ್ಟೋತ್ತರ ಪಠನೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟ ನಿವಾರಣೆ ಹಾಗೂ ಹೊಸ ಯೋಜನೆಗಳಿಗೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನುವುದು ಶೀಘ್ರವಾಗಿ ಲಭಿಸುತ್ತದೆ. ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಮಹಾಮೃತ್ಯುಂಜಯ ಮಂತ್ರ ಜಪ. ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಗ್ರಹಣ ಕಾಲದಲ್ಲಿ 21 ಅಥವಾ 108 ಬಾರಿ ಈ ಮಂತ್ರವನ್ನು ಜಪಿಸುವುದರಿಂದ ಎಲ್ಲ ಅಡೆತಡೆಗಳು ಅನ್ನೋವು ದೂರಾಗಿ ವ್ಯಾಪಾರದಲ್ಲಿ ಒಂದು ಹೊಸ ಶಕ್ತಿ ಅನ್ನುವುದು ಮೂಡುತ್ತದೆ. ಇನ್ನು ಐದನೇದಾಗಿ ನಾವು ನೋಡುವುದಾದರೆ ಶಿವಾರಾಧನೆ ಮತ್ತು ಅಭಿಷೇಕ. ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ಪರಿಹಾರ. ಗ್ರಹಣ ಸಮಯದಲ್ಲಿ ಶಿವನ ಆರಾಧನೆ ಅನ್ನೋದು ಶ್ರೇಷ್ಠ. ಓಂ ನಮಃ ಶಿವಾಯ ಜಪವನ್ನು ನಿರಂತರವಾಗಿ ಮಾಡಿ. ಶಿವಾಲಯದಲ್ಲಿ ಹಾಲು ಹಾಗೂ ಗಂಗಾಜಲದಿಂದ ಅಭಿಷೇಕ ಮಾಡಿಸುವುದು ಉತ್ತಮ. ಇದು ಚಂದ್ರದೋಷ ಶಮನ ಮಾಡಿ ವ್ಯಾಪಾರದಲ್ಲಿ ಶಾಂತಿಯನ್ನು ತರುತ್ತದೆ. ಇನ್ನು ಆರನೇದಾಗಿ ನಾವು ನೋಡುವುದಾದರೆ ಭೂಮಿ ಸಂಬಂಧಿತ ವಿಶೇಷ ಪರಿಹಾರ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಇದು ಒಂದು ವಿಶೇಷ ತಂತ್ರವಾಗಿದೆ. ನಿಮಗೆ ಸಮಸ್ಯೆ ಉಂಟಾಗಿರುವ ಭೂಮಿಯಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಪೂಜಾ ಕೋಣೆಯಲ್ಲಿ ಇಡಿ. ನಂತರ ಗ್ರಹಣ ಮುಗಿದ ತಕ್ಷಣ ಆ ಮಣ್ಣಿನ ಗುಚ್ಛವನ್ನು ಹರಿಯುವ ನದಿ ಇಲ್ಲವೇ ಕಾಲುವೆಯಲ್ಲಿ ಬಿಡಿ. ಅದರ ಮೂಲಕ ಭೂಮಿಯ ಮೇಲಿರುವ ಪ್ರತಿಕೂಲ ಶಕ್ತಿ ಅನ್ನೋದು ದೂರಾಗುತ್ತದೆ. ಭೂಮಿ ದೇವಿಗೆ ನಮಸ್ಕರಿಸಿ ನಿಮ್ಮ ವ್ಯಾಪಾರ ಬೆಳೆಯಲೆಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಬೇಕು. ಏಳನೇದಾಗಿ ನಾವು ನೋಡುವುದಾದರೆ ಗ್ರಹಣದ ನಂತರ ನಾವು ಮಾಡಬೇಕಾದ ದಾನಗಳು ಏನು ಅಂದರೆ ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ಈಗ ನಾನು ಹೇಳುವ ದಾನಗಳನ್ನು ಮಾಡಬೇಕು. ಮುಖ್ಯವಾಗಿ ಚಂದ್ರದೋಷ ನಿವಾರಣೆಗಾಗಿ ಬಿಳಿ ಅಕ್ಕಿ, ಮೊಸರು, ಸಕ್ಕರೆ, ಬಿಳಿ ಬಟ್ಟೆಗಳನ್ನು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಕ್ಷಿಣೆಯೊಂದಿಗೆ ದಾನ ಮಾಡಿ. ಇನ್ನು ಭೂಮಿ ಸಮಸ್ಯೆಗಳ ನಿವಾರಣೆಗಾಗಿ 1 ಕಿಲೋ ಅಕ್ಕಿಯೊಂದಿಗೆ ಸಣ್ಣ ಬೆಳ್ಳಿ ತುಂಡನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ದಾನ ಮಾಡಿ. ಕಂದ ದಾನ ಮಾಡಿದರೆ ಕುಜ ಪ್ರಸನ್ನನಾಗಿ ಭೂಮಿ ಮಾರಾಟದ ಅಡೆತಡೆಗಳು ಅನ್ನೋವು ನಿವಾರಣೆಯಾಗುತ್ತದೆ. ಇನ್ನು 8ನೇದಾಗಿ ನಾವು ನೋಡುವುದಾದರೆ ಕಚೇರಿ ಶುದ್ಧೀಕರಣ ವಿಧಾನ. ಗ್ರಹಣದ ಮುಂದಿನ ದಿನ ಕಚೇರಿಯನ್ನು ಸ್ವಚ್ಛಗೊಳಿಸಿ ಗೋಮೂತ್ರ ಅಥವಾ ಉಪ್ಪು ಮಿಶ್ರಿತ ನೀರಿನಿಂದ ತೊಳೆಯಿರಿ. ಈಶಾನ್ಯ ಮೂಲೆಯಲ್ಲಿ ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಡಿ. ಇದು ಪ್ರತಿಕೂಲ ಶಕ್ತಿಯನ್ನು ಆಕರ್ಷಿಸುತ್ತದೆ. ವಾರಕ್ಕೊಮ್ಮೆ ಬದಲಾಯಿಸಿ. ಮನೆ ಅಥವಾ ಕಚೇರಿಯಲ್ಲಿ ವಾಸ್ತುಶಾಂತಿ ಪೂಜೆ ಮಾಡಿಸುವುದು ಉತ್ತಮ. ಇನ್ನು ವಿಶೇಷವಾಗಿ ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಮಾಡಬೇಕು. ಏಕೆಂದರೆ ಬಹುಕಾಲದಿಂದ ನಿಂತಿರುವ ಭೂಮಿ ಮಾರಾಟ, ಕೋರ್ಟು ಸಮಸ್ಯೆಗಳಿದ್ದರೆ ಗ್ರಹಣ ಸಮಯದಲ್ಲಿ ಅಥವಾ ನಂತರ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಿ. ಗಜೇಂದ್ರನ ಅಡೆತಡೆಗಳು ನಿವಾರಣೆಯಾದಂತೆ ನಿಮ್ಮ ವ್ಯವಹಾರದಲ್ಲಿಯೂ ಸಹ ಯಶಸ್ಸು ಅನ್ನೋದು ಲಭಿಸುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ
ಮತ್ತೆ ನೋಡೋಣ. ನಮಸ್ಕಾರ.